ನಾನು ಲಾಸ್ಯ ನಂಗೆ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮ್ಮೆಲ್ಲರಿಗೂ ಒಂದು ನಿಜವಾದ ಕತೆ ಹೇಳೋ ಟೈಮ್. 11 ಗಂಟೆಗೆ ನಡೆದಿರೋ ಘಟನೆ ಇದು. ಸರಿ, ಇವರು ಆಚೆ ಕಡೆಯಿಂದ ಚಿಲ್ಕ ಹಾಕೊಂಡು ಹೊರಟೋಗ್ತಾರೆ. ಸಡನ್ ಆಗಿ ರೂಮ್ದು ಲಾಕ್ ಓಪನ್ ಆಗಿದೆ. ನಾನು ಯಾರು 6 ತಿಂಗಳ ಮುಂಚೆ ತೀರ್ಕೊಂಡಿದ್ರು ಅಂತ ಹೇಳಿದ್ನು ಆ ಅಜ್ಜಿ ಬಾಗಿಲನ್ನ ಓಪನ್ ಮಾಡಿ ಒಳಗಡೆ ಬಂದು ನಿಂತ್ಕೊಂತಾರೆ. ಇಬ್ರಿಗೂ ಶಾಕ್ ಹೊಡೆದಂಗೆ ಆಗ್ಬಿಟ್ಟಿದೆ. ತಲೆ ಸುಗ್ಗಿದೋಗ್ತಾರೆ. ಇಲ್ಲ, ನಾನು ಇವಾಗ ನೋಡಿದೀನಿ, ಅಲ್ಲೇ ಇದ್ರು. ಇಲ್ಲ ಸರ್, ನಾನು ಇವಾಗ ತಾನೇ ಬಂದೆ, ಅಲ್ಲಿ ಯಾರು ಇರಲಿಲ್ಲ. ಸರಿ, ಬನ್ನಿ ತೋರಿಸ್ತೀನಿ ಅಂತ ಕರ್ಕೊಂಡು ನೋಡಿದ್ರೆ ಮೆಟ್ಲ ಮೇಲೆ ಯಾರು ಇರೋದಿಲ್ಲ. ಆ ಒಂದು ಕ್ವಾರ್ಟರ್ಸ್ ಕಟ್ಟಿರೋದು ಸ್ಮಶಾನದ ಮೇಲೆ. ಒಂದು ಕ್ವಾರ್ಟರ್ಸ್ ಅಲ್ಲಿ ಈ ರೀತಿಯಾದಂತಹ ಚೇಂಜ್ ನಡೀತಾ ಇದೆ. ಒಂದು ಲೂಪ್ ಇದೆ. ಅಲ್ಲಿ ಗಂಡಸರು ಇರಲ್ಲ, ತೀರ್ಕೊಂತಾರೆ. ಬರೀ ಹೆಂಗಸರೇ ಅಲ್ಲಿ ನಡೆಸೋದು. ಆ ಒಂದು ಬಿಲ್ಡಿಂಗ್ ಕಟ್ಟಿರೋದೇ ಗ್ರೇವ್ಯಾರ್ಡ್ ಮೇಲೆ. ಅಂದ್ರೆ ಎಷ್ಟು ಸ್ಕೇರಿ ಆಗಿರುತ್ತೆ, ಜಸ್ಟ್ ಇಮ್ಯಾಜಿನ್. My dear Mystic family, thank you so much for all your warm wishes. ತುಂಬ ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ DMsಲ್ಲಿ ನನ್ನ ರಹಸ್ಯ ವಿತ್ ಲಾಸ್ಯ ಇನ್ಸ್ಟಾಗ್ರಾಮ್ ಚಾನಲ್ DMsಲ್ಲಿ ತುಂಬ ಜನ ವಿಶಸ್ ಮಾಡಿದ್ದೀರಾ 10K ಸಬ್ಸ್ಕ್ರೈಬರ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಆ್ಯಂಡ್ ತುಂಬ ಜನ ಅವರವರ ಸ್ಟೋರೀಸ್ನ ಹೇಳಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ DMsನಲ್ಲೆಲ್ಲ ಹಾಕ್ತಾ ಇದ್ದೀರಾ. ಸೊ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ DM ಮಾಡಿ ನಿಮ್ಮ ಸ್ಟೋರೀಸ್ನ. ಇಲ್ಲ ಅಂದರೆ ನನ್ನ ಇಮೇಲ್ ID lasyaraju8991@gmail.com ಈ ಒಂದು ಇಮೇಲ್ಗೆ ನಿಮ್ಮ ಸ್ಟೋರೀಸ್ನ ನೀವು ಕಳಿಸ್ಬೋದು. ನಾನು ಅದನ್ನು ರಿವ್ಯೂ ಮಾಡ್ತೀನಿ. ಆ್ಯಂಡ್ ತುಂಬ ಥ್ರಿಲ್ಲಿಂಗ್ ಆಗಿದ್ದರೆ ನಾನು ಡೆಫಿನೆಟ್ಲಿ ಆ ಸ್ಟೋರಿನ ನಿಮ್ಮ ಮುಂದೆ ತಗೊಂಬರ್ತೀನಿ. ಇವತ್ತು ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇರುವಂಥ ಈ ಒಂದು ಕಥೆಗಳು ಇವತ್ತು ನಾನು ನಿಮಗೋಸ್ಕರ 2 ಶಾರ್ಟ್ ಸ್ಟೋರೀಸ್ನ ತೊಗೊಂಬಂದಿದ್ದೀನಿ. ನಿಜವಾದ ಸ್ಪೈನ್ ಥ್ರಿಲ್ಲಿಂಗ್ ಹಾರರ್ ಸ್ಟೋರೀಸ್. ಇದು ನಡೆದಿದ್ದು ನನಗೆ ತುಂಬ ಬೇಕಾಗಿರೋರು ನನ್ನ ಮಾವನ ಬೆಸ್ಟ್ ಫ್ರೆಂಡ್ ಪಮ್ಮಿ ಅಣ್ಣ, ಪ್ರಮೋದ್ ಅಂತ ಅವರ ಹೆಸರು. ಸೊ ಅವ್ರ ಜೊತೆ ಅವ್ರಿಗೆ ಎನ್ಕೌಂಟರ್ ಆಗಿರುವಂತಹ ಸತ್ಯವಾದ ಘಟನೆಗಳು, 2 ಘಟನೆಗಳು. ಸೊ ಅವರು ಈ ಒಂದು ಸ್ಟೋರೀಸ್ನ ನನ್ನ ಹತ್ರ ಶೇರ್ ಮಾಡಿಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಪಮ್ಮಿ ಅಣ್ಣ. ಆ್ಯಂಡ್ ಇವತ್ತು ನಾನು ನಿಮಗೆ ಈ ಒಂದು ಕಥೆಗಳ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ. ಈ ಘಟನೆಗಳು 2 ನಡೆದಿದ್ದು ಚಿಕ್ಕಮಗಳೂರಿನಲ್ಲಿ. ಇದೇ ಇವತ್ತಿನ ಎಪಿಸೋಡ್, ಚಿಕ್ಕಮಗಳೂರು ಹಾರರ್. ಸೊ ಬೇಸಿಕಲಿ ಪಮ್ಮಿ ಅಣ್ಣ ಬಂದ್ಬಿಟ್ಟು ಚಿಕ್ಕಮಗಳೂರು ಹತ್ರ ಇರುವಂತಹ ಸಕ್ಕರೆಪಟ್ಟಣ ಈ ಒಂದು ಗ್ರಾಮದವರು. ಆ ಒಂದು ಸಕ್ಕರೆಪಟ್ಟಣದಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಗುಬ್ಬಿಹಳ್ಳಿ ಅಂತ ಇರುತ್ತೆ. ಸೊ ಈ ಹಳ್ಳಿಯವರು ಪಮ್ಮಿ ಅಣ್ಣ. ಸೊ ಬೇಸಿಕಲಿ ಅವ್ರ ಸಮ್ಮರ್ ಹಾಲಿಡೇಸ್ನೆಲ್ಲ ಅವರ ಅಣ್ಣ ಪ್ರವೀಣ್ ಜೊತೆ ಸೇರಿಕೊಂಡು, ಪಮ್ಮಿ ಅಣ್ಣ ಮತ್ತು ಪ್ರವೀಣ್ ಅಣ್ಣ ಇಬ್ಬರು ಅವ್ರ ಅಜ್ಜಿ ಮನೆಯಲ್ಲಿ ಕಳೀತಾ ಇದ್ರು. ಸೊ ಇವರು ಏನು 9th ಸ್ಟ್ಯಾಂಡರ್ಡ್, ಸೊ ಈ ಒಂದು ಘಟನೆ ನಡೆದು ಸುಮಾರು ಒಂದು 20 ವರ್ಷಗಳೇ ಕಳೆದಿದೆ. ಅವ್ರು ಅವಾಗ 9th ಸ್ಟ್ಯಾಂಡರ್ಡ್ ಅಂತೆ. ಸೊ 9th ಸ್ಟ್ಯಾಂಡರ್ಡ್ ಸಮ್ಮರ್ ಹಾಲಿಡೇಸ್ನ ಮುಗಿಸ್ಕೊಂಡು, ಅಂದರೆ ಸಮ್ಮರ್ ಹಾಲಿಡೇಸ್ನ ಕಳಿಯೋಕ್ಕೆ ಆ ಒಂದು ಹಳ್ಳಿ ಮನೆಗೆ ಹೋಗಿರ್ತಾರೆ. ಆಗ ತಾನೇ ಅವರ ಅಜ್ಜಿ ತೀರ್ಕೊಂಡಿರ್ತಾರೆ. ಸುಮಾರು ಒಂದು 3 months ಬಿಫೋರೇ ತೀರ್ಕೊಂಡಿರ್ತಾರೆ. ಇವರು ತುಂಬ ಹಚ್ಕೊಂಡಿರ್ತಾರೆ ಅವರ ಅಜ್ಜಿನ, ತುಂಬ ಕ್ಲೋಸ್ ಆಗಿರ್ತಾರೆ ಈ ಅಣ್ಣ ತಮ್ಮ ಇಬ್ಬರು ಅಜ್ಜಿ ಜೊತೆ. ಸೊ ಅವ್ರ ನೆನಪುಗೋಸ್ಕರ ಅಲ್ಲಿ ಹೋಗ್ಬಿಟ್ಟು ಅವ್ರ ಸಮ್ಮರ್ ಹಾಲಿಡೇಸ್ನೆಲ್ಲ ಅಲ್ಲಿ ಕಳೀತಾರೆ. ಬಟ್ ಅವ್ರಿಗೆ ವಾಪಸ್ ಹೋಗಕ್ಕೆ ಮನಸ್ಸೇ ಇರೋದಿಲ್ಲ. ಹೋಗೋದು ಬರೋದು ಇದೇ ರೀತಿ ಮಾಡ್ಕೊಂಡು ಕೂತಿರ್ತಾರೆ ಅಣ್ಣ ತಮ್ಮ ಇಬ್ಬರು. ಅಷ್ಟರಲ್ಲೇ ದೀಪಾವಳಿ ಹಬ್ಬ ಬರುತ್ತೆ. ಸೊ ಇವರು ಹಬ್ಬ ಮಾಡಂಗಿಲ್ಲ, ಬಟ್ ಸ್ಟಿಲ್ ಎಲ್ಲರೂ ಫ್ಯಾಮಿಲಿ ಎಲ್ಲ ಏನು ಡಿಸೈಡ್ ಮಾಡ್ತಾರೆ, ಅಜ್ಜಿ ಮನೇಲಿ ಹೋಗಿ ಕಾಲ ಕಳಿಯೋಣ ಹಬ್ಬಕ್ಕೆ ಗುಬ್ಬಿಹಳ್ಳಿ ಮನೆಗೆ, ಅಜ್ಜಿ ಮನೆಗೆ ಬರ್ತಾರೆ. ಅದರಲ್ಲಿ ಪ್ರವೀಣ್ ಅಣ್ಣ ಮತ್ತೆ ಪ್ರಮೋದ್ ಅಣ್ಣ ಅಂದ್ರೆ ಪಮ್ಮಿ ಅಣ್ಣ ಕೂಡ ಆ ಒಂದು ವೆಕೇಶನ್ಗೆ ಬರ್ತಾರೆ. ಸೊ ಈ ಒಂದು ರಜಕ್ಕೇನು ಬಂದಿರ್ತಾರೆ. ಪಮ್ಮಿ ಅಣ್ಣಂಗೆ ಈ ರಜಾ, ದೀಪಾವಳಿ ಹಬ್ಬದ ರಜಾ ಕಳೆದಿದ ತಕ್ಷಣ ಅವ್ರಿಗೆ ಟೆಸ್ಟ್ ಇರುತ್ತೆ. ಸೊ ಅವ್ರ ತಾಯಿ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಓದೋ ವಿಷಯದಲ್ಲಿ, ಪಮ್ಮಿ ಅಣ್ಣ ಅವರ ತಾಯಿ. ಸೊ ಅವ್ರೇನು ಮಾಡ್ತಾರೆ, ಇವ್ರನ್ನ ಬಿಟ್ಟರೆ ಸುಮ್ಮನೆ ಆಚೆ ಕಡೆ ಎಲ್ಲ ತಿರ್ಗಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ, ಆಟ ಆಡ್ಕೊಂಡು ಅಂದ್ಬಿಟ್ಟು. ಆ ಒಂದು ಹಬ್ಬದ ದಿನ ಎಲ್ಲ ಇನ್ನು ಅಡುಗೆ ನಡೀತಾ ಇರುತ್ತೆ. ಇವ್ರಿಬ್ರು ಬಿಟ್ಟರೆ ಆಚೆ ಹೊಡೋಗ್ಬಿಡ್ತಾರೆ ಅಂದ್ಬಿಟ್ಟು ರೂಮ್ ಒಳಗಡೆ ಲಾಕ್ ಮಾಡಿ ಇವ್ರಿಬ್ರು ಓದ್ಲಿ ಅಂತ ಬಿಟ್ಬಿಡ್ತಾರೆ. ಹೇಳ್ತಾರೆ, ನೀವು ಓದ್ಕೊಳ್ಳಿ, ನೀನು ಓದಲೇಬೇಕು, ನೀನು ಓದೋ ತನಕ ನಾನು ಬಾಗಿಲು ಮಾತ್ರ ತೆಗಿಯೋದಿಲ್ಲ
ನೀನು ಓದ್ತಾ ಇರು, ಅಡುಗೆ ಆದ್ಮೇಲೆ ನಾನೇ ನಿನ್ನ ಕರಿತೀನಿ, ಬಟ್ ಓದ್ತಾ ಇರೋ, ನೀನು ಆಚೆ ಹೋಗಂಗಿಲ್ಲ, ನೀನು ಆಚೆ ಯಾರ ಜೊತೆನೂ ಆಟ ಆಡಂಗಿಲ್ಲ ಅಂತ. ಇದು ಆಲ್ಮೋಸ್ಟ್ ಎಷ್ಟೊಂದು 11 ಬೆಳಿಗ್ಗೆ ಹೊತ್ತು, ಮಧ್ಯಾಹ್ನಕ್ಕಿಂತ 1 ಅವರ್ ಮುಂಚೆ 11 ಗಂಟೆಗೆ ನಡೆದಿರೋ ಘಟನೆ ಇದು. ಸರಿ, ಇವರು ಆಚೆ ಕಡೆಯಿಂದ ಚಿಲ್ಕ ಹಾಕೊಂಡು ಹೊರಟೋಗ್ತಾರೆ. ಪ್ರವೀಣ್ ಅಣ್ಣ ಮತ್ತೆ ಪಮ್ಮಿ ಅಣ್ಣ ಇಬ್ರು ರೂಮಲ್ಲಿ ಇದ್ದಾರೆ. ಪಮ್ಮಿ ಅಣ್ಣ ಬುಕ್ಕೆಲ್ಲ ಇಟ್ಕೊಂಡು ಇನ್ನೇನು ಮಾಡೋಕ್ಕಾಗತ್ತೆ, ಆಚೆ ಹೋಗಕ್ಕಾಗಲ್ಲ ಅಂತ ಓದಕ್ಕೆ ಕೂತ್ಕೊಂಡಿದಾರಂತೆ. ಸುಮಾರು ಒಂದು ಅರ್ಧ ಗಂಟೆ ಕಳೆಯುತ್ತೆ. ಸಡನ್ ಆಗಿ ರೂಮ್ದು ಲಾಕ್ ಓಪನ್ ಆಗುತ್ತೆ. ಪಮ್ಮಿ ಅಣ್ಣ ಮೋಸ್ಟ್ಲಿ ಅಡುಗೆ ಗಿಡಿಗೆ ಆಗಿರಬೇಕು, ಅದಕ್ಕೆ ಮೋಸ್ಟ್ಲಿ ಯಾರೋ ಕರಿಯಕ್ಕೆ ಬಂದಿದ್ದಾರೆ, ಇಲ್ಲ ತಾಯಿನೇ ಡೋರ್ ಓಪನ್ ಮಾಡಿರಬೇಕು ಊಟಕ್ಕೆ ಕರಿಯೋದಕ್ಕೆ ಬರ್ತಾರೆ ಅಂತ ಸುಮ್ಮನೆ ಕೂತ್ಕೊಂಡು ಬರಲಿ ಕರೀಲಿ ಅಂತ ಇವ್ರು ಕೂತ್ಕೊಂಡೇ ಇದ್ದಾರಂತೆ. ಬರೀ ಡೋರು ಓಪನ್ ಆಯ್ತಷ್ಟೇ, ಯಾರೋ ಒಳಗಡೆ ಬಂದಿಲ್ಲ. ಏನಿದು ಯಾರೋ ಬಂದಿಲ್ವಲ್ಲ ಅಂದ್ಬಿಟ್ಟು ತಲೆ ಎತ್ತಿ ನೋಡ್ತಾರೆ. ಇಬ್ರು ಅಣ್ಣ ತಮ್ಮ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಈ ಒಂದು ಘಟನೆನ. ಸೀದಾ ಒಳಗಡೆ ಬಂದಿದ್ದು ತಾಯಿ ಅಲ್ಲ, ತಂದೆ ಅಲ್ಲ, ಬೇರೆ ಯಾವ ರಿಲೇಟಿವ್ಸು ಅಲ್ಲ. ಆ ಡೋರ್ ಚಿಲ್ಕ ಓಪನ್ ಆಗಿ ಇವ್ರ ತಲೆ ಎತ್ತಿ ನೋಡಿದಾಗ ಒಳಗಡೆ ಬಂದಿದ್ದು ಪಮ್ಮಿ ಅಣ್ಣ ಅವರ ಅಜ್ಜಿ. ನಾನು ಯಾರು 6 ತಿಂಗಳ ಮುಂಚೆ ತೀರ್ಕೊಂಡಿದ್ರು ಅಂತ ಹೇಳಿದ್ನೋ ಆ ಅಜ್ಜಿ ಬಾಗಿಲನ್ನ ಓಪನ್ ಮಾಡಿ ಒಳಗಡೆ ಬಂದು ನಿಂತ್ಕೊಂತಾರಂತೆ. ಪಮ್ಮಿ ಅಣ್ಣ ಪ್ರವೀಣ್ ಅಣ್ಣಂಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಸೀದಾ ಒಳಗಡೆ ಬಂದಿದ್ದ ಅಜ್ಜಿ ಇಟ್ಕೊಂಡು ಇವರಿಬ್ರಿಗೂ ಯಾಕ್ರೋ ಪಟಾಕಿ ಹೊಡೆಯಲ್ವಾ ಅಂತ ಕೇಳ್ತಾರಂತೆ. ಪಮ್ಮಿ ಅಣ್ಣಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪ್ರವೀಣ್ ಅಣ್ಣ ಅಂತೂ ಗರ ಬಡ್ದವ್ರ ಥರ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಪಟಾಕಿ ಹೊಡೆಯಲ್ವಾ ಅಂತ ಕೇಳಿದ ಅಜ್ಜಿ ನೆಕ್ಸ್ಟ್ ಕೇಳೋದು, ಯಾಕ್ರೋ ಇನ್ನೂ ಊಟನೂ ಮಾಡಿಲ್ವಾ ನೀವು ಅಂತ ಕೇಳಿ ನಿಂತ್ಕೊಳ್ಳುತ್ತೆ. ಇವರು ಮುಖ ನೋಡ್ಕೊತಾರೆ. ಇಬ್ರಿಗೂ ಶಾಕ್ ಕೊಡ್ದಂಗೆ ಆಗ್ಬಿಟ್ಟಿದೆ. ಈ 2 ಮಾತು ಕೇಳಿದ ಅಜ್ಜಿ ಸರಿ ಆಯ್ತಪ್ಪ ಬನ್ನಿ ಅಂತ ಸೀದಾ ಡೋರಿಂದ ಆಚೆ ಹೊರಟೋಗುತ್ತೆ. ಪಮ್ಮಿ ಅಣ್ಣ ಬುಕ್ ಇಟ್ಕೊಂಡು ಕೂತಾ ಇದ್ದಾರೆ. ಪ್ರವೀಣ್ ಅಣ್ಣಂಗೆ ತಡ್ಕೊಳಕ್ಕಾಗಿಲ್ಲ, ಹೆಂಗಿದ್ರು ಡೋರ್ ಓಪನ್ ಆಗಿತ್ತು, ಕಿರ್ಚ್ಕೊಂಡು ಜೋರಾಗಿ ಆಚೆ ಓಡೋಗ್ಬಿಟ್ಟಿದ್ದಾರೆ. ಪಮ್ಮಿ ಅಣ್ಣಂಗೆ ಫುಲ್ಲು ಗಾಬರಿ, ನಡ್ಕ ಮೈಕೈ ಎಲ್ಲ ಬೆವರಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ. ಮೆತ್ತಗೆದ್ದು ಬುಕ್ಕು ಗಿಕ್ಕು ಎಲ್ಲ ಅಲ್ಲೇ ಹಾಕಿ ಸೀದಾ ಆಚೆ ಹೋಗ್ತಾರೆ. ಎದುರುಗಡೆ ಗೋಡೆ ಮೇಲೇ ಅಜ್ಜಿಯ ಫೋಟೋಗೆ ಒಂದು ಹಾರ. ತಲೆ ಸುಗ್ಬಿದೋಗ್ತಾರೆ. ಎಲ್ಲರೂ ಬಂದು ಎಬ್ಬಿಸ್ತಾರೆ, ನೀರ್ಗಿರೆಲ್ಲ ಹಾಕ್ತಾರೆ. ಆಗ ಈ ಒಂದು ವಿಷಯನ ಪಮ್ಮಿ ಅಣ್ಣ ಮನೆಯವ್ರಿಗೆಲ್ಲ ಹೇಳ್ತಾರೆ. ಯಾರೊಬ್ಬರು ನಂಬೋದಿಲ್ಲ. ಅದಾದಮೇಲೆ ಪ್ರವೀಣ್ ಅಣ್ಣ ಏನು ಆಚೆ ಓಡೋಗಿರ್ತಾರೆ ಇದನ್ನೆಲ್ಲ ನೋಡಿ ಅವ್ರು 3-4 ಅವರ್ ಮನೆ ಕಡೆ ತಲೆನೇ ಹಾಕಲ್ಲ. ಆಮೇಲೆ ಎಲ್ಲೋ ಇರ್ತಾರೆ, ಹೋಗಿ ಹುಡ್ಕೊಂಬಂದರೆ ಈ ಅಣ್ಣ ಏನು ಕತೆ ಹೇಳಿರ್ತಾರೆ, ಈ ಥರ ಅಜ್ಜಿ ಒಳಗಡೆ ಬಂತು, ಪಟಾಕಿ ಹೊಡಿಯಲ್ವೇನ್ರೋ, ಊಟ ಮಾಡಲ್ವೇನ್ರೋ ಅಂತ ಏನು ಕ್ವೆಶನ್ಸ್ ಕೇಳ್ತು, ಅದೇ ಸ್ಟೋರಿ ಇವ್ರನ್ನ ಮೀಟ್ ಮಾಡೋಕ್ಕೂ ಮುಂಚೆನೇ ಅದೇ ಸ್ಟೋರಿ ಪ್ರವೀಣ್ ಅಣ್ಣ ಕೂಡ ಮನೆಯವ್ರ ಹತ್ರ ಹೇಳ್ತಾರೆ. ಆಗ ಮನೆಯವ್ರಿಗೆಲ್ಲ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಸೊ ಆವಾಗ ಪ್ರತಿಯೊಬ್ಬರಿಗೂ ಇವ್ರು ಹೇಳಿದ್ದು ಹೌದು ಸತ್ಯ ಅಂತ ನಂಬಿಕೆ ಬರುತ್ತೆ. ಇದು ಪಮ್ಮಿ ಅಣ್ಣನ ಜೊತೆ ನಡೆದಂಥ ಫಸ್ಟ್ ಹಾರರ್ ಎನ್ಕೌಂಟರ್. ಕಮಿಂಗ್ ಟು ದಿ ಸೆಕೆಂಡ್ ಸ್ಟೋರಿ. ಇದು ಸಹ ಪಮ್ಮಿ ಅಣ್ಣನ ಜೊತೆನೇ ನಡೆದಿದ್ದು, ಆದರೆ ಇದು ಚಿಕ್ಕಮಗಳೂರು ಮೇನ್ ಸಿಟಿನಲ್ಲೇ ನಡೆದಿದ್ದು. ದ ಮಿಸ್ಟೀರಿಯಸ್ ಕ್ವಾಟ್ರಸ್. ಎಸ್, ಸೊ ಇದೊಂದು ಕ್ವಾಟ್ರಸ್ಸು. ನಾನು ಯಾವ ಕ್ವಾಟ್ರಸ್ ಅಂತ ಹೇಳಲ್ಲ, ಇದು ಒಂದು ಹೌಸಿಂಗ್ ಬೋರ್ಡು. ಇದು ಜ್ಯೋತಿನಗರ ಅಂದರೆ ಚಿಕ್ಕಮಗಳೂರಲ್ಲಿರುವ ಜ್ಯೋತಿನಗರದಲ್ಲಿರುವ ಒಂದು ಹೌಸಿಂಗ್ ಬೋರ್ಡ್ ಕ್ವಾಟ್ರಸ್. ನಾನು ಯಾವ ಕ್ವಾಟ್ರಸ್ ಅಂತ ಹೇಳಲ್ಲ, ಯಾಕಂದರೆ ಇವತ್ತಿಗೂ ಅಲ್ಲಿ ಜನ ವಾಸ ಆಗಿದ್ದಾರೆ. ಸೊ ಆ ಹೆಸರು ತೆಗೆಯೋದು ಬೇಡ. ಈ ಅಣ್ಣನ ತಾಯಿ ಏನಿದ್ರು ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇತ್ತು. ಹಾಗಾಗಿ ಅದಕ್ಕೆ ಕ್ವಾಟ್ರಸ್ ತುಂಬ ವರ್ಷಗಳಾದ್ಮೇಲೆ ಕ್ವಾಟ್ರಸ್ ಅಲಾಟ್ ಆಯಿತು. ಹೊಸದಾಗಿ ಆ ಬ್ಲಾಕ್ಗೆ ಶಿಫ್ಟ್ ಆಗಿದ್ರು. ಸರಿ ಆಯಿತು ಅಂದ್ಬಿಟ್ಟು ನೀಟಾಗಿ ಶಿಫ್ಟ್ ಎಲ್ಲ ಆಯಿತು. ಒಂದಿನ ಇವಣ್ಣ ಮೆಟ್ಲ ಮೇಲೆ ಮನೆಗೆ ಎಲ್ಲೋ ಆಚೆ ಹೋಗ್ಬಿಟ್ಟು ಮೆಟ್ಲ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದು. ಇವ್ರ ಮನೆ ಇದ್ದಿದ್ದೇನೋ ಸೆಕೆಂಡ್ ಫ್ಲೋರಲ್ಲಿ. ಫಸ್ಟ್ ಫ್ಲೋರ್ ಬಂದಿದ ತಕ್ಷಣ ಏನು ಮೆಟ್ಲು, ಸೆಕೆಂಡ್ ಫ್ಲೋರ್ ಹತ್ತಕ್ಕೆ ಏನು ಮೆಟ್ಲಿದೆ ಅಲ್ಲಿ ಒಬ್ಬರು ಅಂಕಲ್ ಕೂತಿರೋದನ್ನ ನೋಡ್ತಾರೆ. ಇವರು ಯಾರಪ್ಪ ಮನುಷ್ಯ ಹಿಂಗೆ ಕೂತ್ಕೊಂಡಿದ್ದಾನೆ ಅಂತ ಅಷ್ಟೊಂದು ಗಮನ ಕೊಡೋಕೆ ಹೋಗೋದಿಲ್ಲ, ಬಟ್ ಯಾರೋ ಕೂತಿರಲ್ವ ಅಂತ ನೋಡಿಕೊಂಡು ಮೇಲ್ಗಡೆ ಹೋಗ್ಬಿಡ್ತಾರೆ. ಫಾರ್ ದಿ ನೆಕ್ಸ್ಟ್ 3-4 ಡೇಸ್ ಇವ್ರು ಏನು ಆ ಪ್ಯಾಸೇಜ್ನ ಯೂಸ್ ಮಾಡ್ತಾ ಇರ್ತಾರೆ, ಸ್ಟೇರ್ ಕೇಸ್ನ ಕೆಳಗಡೆ ಹತ್ತೋದಕ್ಕೆ ಇಳಿಯೋದಕ್ಕೆ, ಆ ಮನುಷ್ಯ ಅಲ್ಲೇ ಕೂತಿರ್ತಾನೆ ಫಸ್ಟ್ ಫ್ಲೋರಲ್ಲಿ ಮೆಟ್ಲ ಮೇಲೆ. ಯಾವಾಗ ನೋಡೋದು ಅಯ್ಯಪ್ಪ ಅಲ್ಲೇ ಇರ್ತಾನೆ.
ಇವಣ್ಣ ನೋಡೋಷ್ಟು ನೋಡ್ತಾರೆ, ಯಾರಿದು ಎದ್ದೇಳೋದಿಲ್ಲ ಮಾಡೋದಿಲ್ಲ, ನೋಡಿದಾಗೆಲ್ಲ ಎಲ್ಲೇ ಕೂತಿರ್ತಾನಲ್ಲ ಈ ಅಪ್ಪ ಅಂತ ಇವ್ರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಒಂದು ದಿನ ಹಿಂಗೆ ಮೇಲ್ಗಡೆಯಿಂದ ಕೆಳಗಡೆ ಎಲ್ಲಿಗೋ ಹೋಗೋದಕ್ಕೆ ಗಾಡಿ ಕೀ ತಗೊಂಡು ಬರ್ತಾ ಇರ್ತದೆ, ಮತ್ತೆ ಆ ಮನುಷ್ಯ ಅಲ್ಲೇ ಕೂತಿರ್ತಾನೆ. ಸರಿ ಯಾರಪ್ಪ ಇದು ಅಂದ್ಬಿಟ್ಟು ಇವ್ರವತ್ತು ಕೇಳ್ಬಿಡ್ತಾರೆ, ಸರ್ ಯಾರು ನೀವು ಅಂತ. ಅವ್ರೇನು ರೆಸ್ಪಾಂಡ್ ಮಾಡೋದಿಲ್ಲ ಅವ್ರಿಗೆ. ಇವ್ರ ಮುಖ ನೋಡ್ತಾರೆ, ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಯಾರೋ ಹುಚ್ಚ ಇರಬೇಕು ಯಪ್ಪ ಅಂದ್ಬಿಟ್ಟು ಸುಮ್ಮನೆ ನಡ್ಕೊಂಬರ್ತಾ ಇರ್ತಾರೆ. ಇನ್ನೇನು ಕೆಳಗಡೆ ಇಳಿಬೇಕು, ಈ ಫಸ್ಟ್ ಫ್ಲೋರಲ್ಲಿ ಏನು ಮನೆ ಇದೆ, ಮೆಟ್ಲು ಪಕ್ಕದ ಮನೆ, ಅಲ್ಲಿಂದ ಇನ್ನೊಬ್ಬ ಹುಡುಗ ಆಚೆ ಬರ್ತಾನೆ. ಸರಿ ಆಯಿತು, ಕೆಳಗಡೆ ಹೋಗ್ತಾರೆ. ಇನ್ನೊಬ್ಬ ಹುಡುಗ ಏನು ಬರ್ತಾನೆ, ಅವ್ರ ಹತ್ರ ಹಿಡ್ಕೊಂಡು, ಸರ್ ನೀವು ಇಲ್ಲೇ ಇರೋದಾ? ಹೌದು ಸರ್, ನನ್ನ ಫಸ್ಟ್ ಫ್ಲೋರ್ ಮನೆ ನಮ್ಮದೇ, ನೀವೇನು ಹೊಸದಾಗಿ ಬಂದಿದ್ದೀರಾ? ಹೌದು, ನಾವು ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ ಅಂತ ಹೇಳಿದಾಗ ಹಂಗೆ ಪರಿಚಯ ಮಾಡ್ಕೊತಾರೆ. ಆವಾಗ ಪಮ್ಮಿ ಅಣ್ಣ ಹಿಡ್ಕೊಂಡು ಆ ಹುಡುಗನ ಹತ್ರ, ಸರ್ ನಿಮ್ಮ ಮನೆ ಮುಂದೆ ಮೆಟ್ಲ ಮೇಲೆ ಯಾವಾಗಲೂ ಒಬ್ಬ ಯಪ್ಪ ಕೂತಿರ್ತಾನಲ್ಲ, ಯಾರವನು? ಈ ಹುಡುಗ ಇಟ್ಕೊಂಡು ನಮ್ಮ ಮನೆ ಮುಂದೆ ಯಪ್ಪ ಕೂತ್ಕೊತಾನ? ಇಲ್ವಲ್ಲ, ನಾನು ಯಾವತ್ತೂ ನೋಡಲಿಲ್ವಲ್ಲ ಅಂತ ಹೇಳ್ತಾರೆ. ಇಲ್ಲ, ಇವಾಗಲೂ ಅಲ್ಲೇ ಕೂತಿದ್ರು, ನಾನು ಹಿಡ್ಕೊಂಬರ್ಬೇಕಾದ್ರೆ ನೋಡಿದೆ, ನೀವು ಆಚೆ ಬಂದಲ್ಲ ಅಲ್ಲೇ ಕೂತಿದ್ರು. ಇಲ್ವಲ್ಲ, ನಂಗೆ ಯಾರೂ ಕಾಣಿಸ್ಲಿಲ್ವಲ್ಲ ಅಂತ ಈ ಹುಡುಗ ಹೇಳ್ತಾನೆ. ಇವ್ರಿಗೆ ಯಾಕೋ, ಇಲ್ಲ ನಾನು ಇವಾಗ ನೋಡಿದ್ದೀನಿ ಅಲ್ಲೇ ಇದ್ದರು. ಇಲ್ಲ ಸರ್, ನಾನು ಇವಾಗ ತಾನೇ ಬಂದೆ, ಅಲ್ಲಿ ಯಾರೂ ಇರಲಿಲ್ಲ. ಸರಿ ಬನ್ನಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ನೋಡಿದ್ರೆ ಮೆಟ್ಲ ಮೇಲೆ ಯಾರೂ ಇರೋದಿಲ್ಲ. ಸರಿ ಇವರು ಮೋಸ್ಟ್ಲಿ ಈ ಕಡೆ ಮನೆಯವರೇ ಯಾರೂ ಇರಬೇಕು. ಸರಿ ಆಯಿತು ಬಿಡು ಅಂದ್ಬಿಟ್ಟು ಇಬ್ಬರು ಸರಿ ಇವ್ರ ಪಾಡಿಗೆ ಇವ್ರು ಗಾಡಿ ಎತ್ಕೊಂಡು ಹೋಗ್ತಾರೆ, ಅವ್ರ ಪಾಡಿಗೆ ಅವ್ರು ಗಾಡಿ ಎತ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಒಂದು 1 ವೀಕ್ 2 ವೀಕ್ಸ್ಗೆ ಇವ್ರು ಓಡಾಡಿದಾಗ ಪಮ್ಮಿ ಅಣ್ಣಂಗೆ ಅಲ್ಲಿ ಯಾರೂ ಏನೂ ಕಾಣಿಸೋದಿಲ್ಲ, ಇರ್ತಾ ಇರಲಿಲ್ಲ, ಯಾರೂ ಕಾಣಿಸ್ತಾ ಇರಲಿಲ್ಲ ಮೆಟ್ಲ ಮೇಲೆ. ಇವರು ಅಲ್ಲೇ ಓಡಾಡೋರು ಮಾಡೋರು ಎಲ್ಲ, ಯಾರೂ ಏನೂ ಕಾಣಿಸ್ತಾ ಇರಲಿಲ್ಲ. ಸರಿ ಇವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ರು. ಆ್ಯಂಡ್ ಆ ಟೈಮ್ಗೆ ಈ ಹುಡುಗ ಏನಿದ್ರು ಫಸ್ಟ್ ಫ್ಲೋರಲ್ಲಿ, ಅವ್ರು ಪಮ್ಮಿ ಅಣ್ಣನ ಜೊತೆ ಫುಲ್ಲು ಫ್ರೆಂಡ್ಸ್ ಆಗಿಬಿಟ್ಟಿರ್ತಾರೆ. ಒಟ್ಟಿಗೆ ಹೋಗೋದು, ಸ್ಮೋಕ್ ಬ್ರೇಕ್ಗೆ, ಟೀ ಬ್ರೇಕ್ಗೆ ಎಲ್ಲ ಒಟ್ಟಿಗೆ ಹೋಗೋದು, ಫ್ರೆಂಡ್ಸ್ ಅಂದರೆ ಲೋಕಲ್ ಹುಡುಗರನ್ನೆಲ್ಲ ಫ್ರೆಂಡ್ಸ್ ಮಾಡಿಕೊಂಡು ಇವ್ರದ್ದೊಂದು ಗ್ಯಾಂಗ್ ಆಗಿರುತ್ತೆ. ಆ್ಯಂಡ್ ಇವರಿಬ್ಬರು ಒಂದೇ ಬಿಲ್ಡಿಂಗ್ ಆಗಿದ್ದರಿಂದ ಇಬ್ಬರು ಚೆನ್ನಾಗಿ ಫ್ರೆಂಡ್ಸ್ ಆಗಿಬಿಟ್ಟಿರ್ತಾರೆ. ಸರಿ ಒಂದಿನ ಪಮ್ಮಿ ಅಣ್ಣ ಅವರ ತಾಯಿ ಬರೋದೇನೋ ಲೇಟ್ ಆಗುತ್ತೆ, ಕೀ ಹಾಕೊಂಡು ಲಾಕ್ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ. ಪಾಪ ಅಣ್ಣ ಮನೇಲೆ ಕೀ ಬಿಟ್ಬಿಟ್ಟಿರ್ತಾರೆ, ಸ್ಪೇರ್ ಕೀ. ಸರಿ ಇವ್ರು ಇನ್ನೊಬ್ರು ಹುಡುಗ ಇಟ್ಕೊಂಡು, ಬಾ ನಮ್ಮನೇಲೇ ಇರು ನಿಮ್ಮ ತಾಯಿ ಬರೋ ತನಕ ಅಂತ ಹೇಳ್ತಾರೆ. ಫಸ್ಟ್ ಟೈಮ್ ಇನ್ವೈಟ್ ಮಾಡ್ತಾರೆ ಮನೆಗೆ. ಸರಿ ಇವರು ಹೋಗ್ತಾರೆ, ಕುತ್ಕೊತಾರೆ. ಅವ್ರ ತಾಯಿ ಬಂದು, ಅವ್ರ ತಾಯಿ ಕೂಡ ಅದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ತಂದೆ ಕೆಲಸ ಇವ್ರನ್ನ ಕೊಟ್ಟು, ಅವ್ರ ತಂದೆ ತೀರೋಗಿರ್ತಾರೆ. ಸೊ ಅವ್ರ ಕೆಲಸನ ಇವ್ರಿಗೆ ಕೊಟ್ಟಿರ್ತಾರೆ. ಹಿಂಗೆ ತಾಯಿ ಬಗ್ಗೆ ಎಲ್ಲ ಮಾತಾಡಿಕೊಂಡು, ನಿಮ್ಮ ತಾಯಿ ಬಗ್ಗೆ ಎಲ್ಲ, ಅವ್ರ ತಾಯಿ ಇವ್ರ ತಾಯಿ ಬಗ್ಗೆ ವಿಚಾರಿಸ್ಕೊಂಡು, ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡಿಕೊಂಡು, ಹಿಂಗೆ ಟೀ ಎಲ್ಲ ತಂದು ಕೊಡ್ತಾರೆ. ಕುಡ್ಕೊಂಡು ಹಿಂಗೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಇರ್ತಾರೆ. ಆಮೇಲೆ ಪಮ್ಮಿ ಅಣ್ಣ ಟೀ ಇಟ್ಬಿಟ್ಟು ಸುಮ್ಮನೆ ಕೂತಿದ್ರಲ್ಲ, ಆ ಕಡೆ ಈ ಕಡೆ ತಲೆ ಎಲ್ಲ ಆಡಿಸ್ಕೊಂಡು ನೋಡಬೇಕಾದ್ರೆ ಅವ್ರ ಕಣ್ಣು ಗೋಡೆ ಮೇಲಿರೋ ಒಂದು ಫೋಟೋ ಮೇಲೆ ಹೋಗುತ್ತೆ. ಇವ್ರಿಗೆ ಯಾರಿದು ಅಂತ ಕೇಳ್ತಾರೆ. ನಮ್ಮ ತಂದೆ. ನಿಮ್ಮ ತಂದೆನಾ? ಹೌದು. ನಾನು ಆಚೆ ಕಡೆ ಒಬ್ರು ಅಪ್ಪನ ನೋಡ್ತಾ ಇದ್ದೆ ಇಷ್ಟು ದಿನ ಅಂತ ಹೇಳಿದ್ನಲ್ಲ, ಅದು ಇವರೇ. ಅವ್ರಿಗೆ ಹಾರ ಎಲ್ಲ ಹಾಕಿರ್ತಾರೆ ಫೋಟೋಗೆ. ಇವರಾ? ಇವ್ರು ತೀರ್ಕೊಂಡು 4 ವರ್ಷ ಆಯಿತು, ಅವ್ರ ಕೆಲಸನೇ ನಮ್ಮ ತಾಯಿ ಕೊಟ್ಟಿರೋದು ಅಂತ ಆ ಹುಡುಗ ಪಮ್ಮಿ ಅಣ್ಣಂಗೆ ಹೇಳ್ತಾರೆ. ಬಟ್ ಪಮ್ಮಿ ಅಣ್ಣ 15 ದಿನಕ್ಕೆ ಮುಂಚೆ 1 ವಾರದ ಮಟ್ಟಿಗೆ ದಿನ ಆ ಮೆಟ್ಲ ಮೇಲೆ ಕೂತಿರೋದನ್ನ ನೋಡಿದ್ದು ಈ ವ್ಯಕ್ತಿನೇ. ದಿನ ಅಲ್ಲೇ ಕೂತಿರೋರಂತೆ. ಬಟ್ ಆ ಮನುಷ್ಯ ತೀರ್ಕೊಂಡು 4 ವರ್ಷ ಆಗಿರುತ್ತೆ. ಬಟ್ ಪ್ರತಿದಿನ ಪಮ್ಮಿ ಅಣ್ಣಂಗೆ ಆ ಒಂದು ಜಾಗದಲ್ಲಿ ಆ ವ್ಯಕ್ತಿ ಕಾಣಿಸ್ಕೊತಾ ಇದ್ರು. ಮನೆ ಮುಂದೆ ಇರುವ ಮೆಟ್ಲ ಮೇಲೆ ಆ ವ್ಯಕ್ತಿ ಕೂತಿರ್ತಾ ಇದ್ರು. ಪಮ್ಮಿ ಅಣ್ಣ ಪ್ರತಿದಿನ 1 ವಾರದ ತನಕ ಆ ವ್ಯಕ್ತಿ ನೋಡಿದರೆ, ಒಂದ್ಸಲಿ ಮಾತಾಡ್ಸಿದ್ದಾರೆ, ಬಟ್ ಆ ವ್ಯಕ್ತಿ ರೆಸ್ಪಾಂಡ್ ಮಾಡಿಲ್ಲ. ಈ ವಿಷಯನ ಪಮ್ಮಿ ಅಣ್ಣ ಹೇಳ್ತಾರೆ. ಆಗ ಅವ್ರು ಹೇಳೋದು, ಇಲ್ಲ ತುಂಬ ಹೇಳ್ತಾರೆ ಕೆಲವರು ಈ ಥರ ಕಾಣಿಸ್ಕೊಂತಾರೆ, ಇದು ನಮ್ಮ ತಂದೆ ಮಾತ್ರ ಅಲ್ಲ, ಈ ಒಂದು ಕ್ವಾರ್ಟರ್ಸ್ ಏನಿದೆ ಇಲ್ಲಿ ತುಂಬ ನೆಗೆಟಿವಿಟಿ ಇದೆ ಅಂತ ಹೇಳ್ತಾರೆ. ಇದಾದ ಸ್ವಲ್ಪ ವರ್ಷಗಳಾದಮೇಲೆ ಅಲ್ಲೇ ಉಳ್ಕೊಂತಾರೆ, ಎಲ್ಲ ನಾರ್ಮಲ್ ಆಗಿರುತ್ತೆ. ಬಟ್ ಕೆಲವು ವರ್ಷಗಳಾದಮೇಲೆ ಇವರು ಐಡೆಂಟಿಫೈ ಮಾಡುವಂಥ ವಿಷಯ ಏನಂದರೆ, ಆ ಒಂದು ಕ್ವಾರ್ಟರ್ಸ್ ಏನಿದೆ, ಆ ಕ್ವಾರ್ಟರ್ಸಲ್ಲಿ ಯಾರಾದರೂ ಕ್ವಾರ್ಟರ್ಸ್ ಅಲಾಟ್ ಮಾಡ್ಕೊಂಡು ಬಂದರೆ, ಅಂದರೆ ಆ ಗಂಡಸು ಆ ಡಿಪಾರ್ಟ್ಮೆಂಟಲ್ಲಿ ಏನಿರ್ತಾರೆ, ದಿ ಮೆನ್ ಆಫ್ ದ ಫ್ಯಾಮಿಲಿ ಆ ಡಿಪಾರ್ಟ್ಮೆಂಟಲ್ಲಿದ್ದರೆ, ಅವ್ರು ಯಾವುದಾದ್ರೂ ಒಂದು ರೀತಿಯಲ್ಲಿ ಸಾವನ್ನಪ್ತಾ ಇರ್ತಾರಂತೆ. ಸೊ ಬೇಸಿಕಲಿ ಆ ಒಂದು ಬಿಲ್ಡಿಂಗ್ ಏನಿದೆ, ಆ ಒಂದು ಕ್ವಾರ್ಟರ್ಸಲ್ಲಿ ಅಲ್ಲಿರೋರೆಲ್ಲ ಲೇಡಿ ಎಂಪ್ಲಾಯೀಸ್ ಎಲ್ಲ ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ ಆಗಿರೋರು.
ಸೊ ಆ ಮನೆಯ ಗಂಡಸೇನಾದರೂ ಆ ಡಿಪಾರ್ಟ್ಮೆಂಟಲ್ಲಿದ್ದರೆ ಅವ್ರು ಇರಲ್ಲ. ಆ ಒಂದು ಕ್ವಾರ್ಟರ್ಸ್ ಬಿಲ್ಡಿಂಗ್ನಲ್ಲಿ ಮನೆ ನಡೆಸ್ಕೊಂಡು ಹೋಗೋದು ಬರೀ ಹೆಂಗಸರು ಮಾತ್ರ. ಯಾಕಂದರೆ ಗಂಡಸು ಹೆಂಗಾದರೂ ತೀರ್ಕೊತಾರೆ ಆ್ಯಂಡ್ ಆ ಕೆಲಸ ಹೆಂಡತಿಗೆ ಹೋಗೋ ಥರ ಆ ರೀತಿ ಆಗಿ ಆ ಬಿಲ್ಡಿಂಗಿಗೆ ಬರ್ತಾ ಇರ್ತಾರಂತೆ. ಇದು ಎಂಥ ಕೋಇನ್ಸಿಡೆನ್ಸು ಏನೋ ನನಗೆ ಗೊತ್ತಿಲ್ಲ, ಬಟ್ ಪ್ರತಿ ಒಂದು ಸಿಚುವೇಶನು ಹಿಂಗೆ ಲೀಡ್ ಆಗ್ತಾ ಇತ್ತಂತೆ. ಹೆಂಗಾದ್ರೂ ಬರಲಿ ಆ ಕ್ವಾರ್ಟರ್ಸ್ಗೆ ಆಕ್ಸಿಡೆಂಟ್ ಆಗೋ, ಹುಷಾರ್ ತಪ್ಪೋಗೋ, ಏನಾದರೂ ಆಗಿ ಆ ಮನೆ ಗಂಡಸು ತೀರ್ಕೊತಾ ಇರ್ತಾರೆ ಆ್ಯಂಡ್ ಮನೆ ಜವಾಬ್ದಾರಿ ನಡೆಸೋ ಪ್ರತಿಯೊಂದು ಹೆಂಗಸ್ರಿಗೆ ಹೋಗ್ತಾ ಇರುತ್ತೆ. ಇವತ್ತಿಗೂ ಆ ಕ್ವಾರ್ಟರ್ಸ್ ಇದೆ ಅಲ್ಲಿ. ಸೊ ಇನ್ನೂ ಸ್ವಲ್ಪ ದಿನಗಳಾದಮೇಲೆ ಇವರೆಲ್ಲ ಕಂಡಿಡ್ದಂತಹ ಸತ್ಯ, ಆ ಒಂದು ಕ್ವಾರ್ಟರ್ಸ್ ಕಟ್ಟಿರೋದು ಸ್ಮಶಾನದ ಮೇಲೆ. ಎಸ್, ದ್ಯಾಟ್ ಬಿಲ್ಡಿಂಗ್ ಈಸ್ ಬಿಲ್ಟ್ ಆನ್ ಅ ಗ್ರೇವಿಯಾರ್ಡ್. ಅದರಿಂದ ಅಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವಿಟಿ ಇದೆ, ಅಲ್ಲಿ ತುಂಬ ಪ್ಯಾರನಾರ್ಮಲ್ ಎನ್ಕೌಂಟರ್ಸ್ ಇವತ್ತಿಗೂ ಆಗ್ತಾ ಇರುತ್ತೆ ಅಂತ ಪಮ್ಮಿ ಅಣ್ಣ ನನ್ನ ಹತ್ರ ಹೇಳಿದ್ರು. ಅಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ನ ನನ್ನ ಹತ್ರ ಶೇರ್ ಮಾಡಿಕೊಂಡ್ರು. ನನಗೆ ಕೇಳಿದಾಗಲೂ ಸಿಕ್ಕಾಪಟ್ಟೆ ಭಯ ಆಯಿತು. ಯಾಕಂದರೆ ಒಂದು ಕ್ವಾರ್ಟರ್ಸಲ್ಲಿ ಈ ರೀತಿಯಾದಂತಹ ಚೈನ್ ನಡೀತಾ ಇದೆ, ಒಂದು ಲೂಪ್ ಇದೆ, ಅಲ್ಲಿ ಗಂಡಸರು ಇರಲ್ಲ, ತೀರ್ಕೊತಾರೆ, ಬರೀ ಹೆಂಗಸರೇ ಅಲ್ಲಿ ನಡೆಸೋದು. ಆ ಒಂದು ಬಿಲ್ಡಿಂಗ್ ಕಟ್ಟಿರೋದೇ ಗ್ರೇವಿಯಾರ್ಡ್ ಮೇಲೆ ಅಂದರೆ ಎಷ್ಟು ಸ್ಕೇರಿ ಆಗಿರುತ್ತೆ, ಜಸ್ಟ್ ಇಮ್ಯಾಜಿನ್. ಸೊ ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಇದಾಗಿತ್ತು ಇವತ್ತಿನ ಎಪಿಸೋಡ್. 2 ಶಾರ್ಟ್ ಸ್ಟೋರೀಸ್. ಒಂದು ಸಕ್ರೆಪಟ್ಟಣದಲ್ಲಿ ನಡೆದಂತಹ ಅಜ್ಜಿ ಕತೆ ಆದರೆ ಇನ್ನೊಂದು ಕ್ವಾರ್ಟರ್ಸಲ್ಲಿ ನಡೆದಂತಹ ಭಯಾನಕ ಕತೆ. 2 ಪಮ್ಮಿ ಅಣ್ಣನ ಸ್ಟೋರೀಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸ್ಟೋರಿ ಅಣ್ಣ. ಆ್ಯಂಡ್ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು, ದ ಚಿಕ್ಕಮಂಗ್ಳೂರ್ ಹಾರರ್. ಈ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಡು ಲೈಕ್, share and subscribe and follow me on my Instagram account. And stay with Rahasya with Lasya, where secret